ದತ್ತ ಜಯಂತಿ ಎಂದು ಕರೆಯಲಾಗುವ ದತ್ತಾತ್ರೇಯ ಜಯಂತಿಯು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಪೂಜ್ಯ ದತ್ತಾತ್ರೇಯರು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಕರೆಯಲಾಗುವ 3 ದೇವಗಳನ್ನು ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಸಾಕಾರಗೊಳಿಸುತ್ತಾರೆ ಎಂದು ಪರಿಗಣಿಸಲಾಗಿದೆ. 2024ರ ದತ್ತ ಜಯಂತಿಯನ್ನು ಡಿಸೆಂಬರ್ 14ರಂದು ಶನಿವಾರ ಆಚರಿಸಲಾಗುತ್ತಿದೆ. ಧರ್ಮಗ್ರಂಥಗಳ ಪ್ರಕಾರ ಶ್ರೀ ದತ್ತಾತ್ರೇಯ ಜಯಂತಿಯು ದೇಶದಲ್ಲಿ ದತ್ತಾತ್ರೇಯರು ಜನಿಸಿದ ದಿನವಾಗಿದೆ. ದತ್ತಾತ್ರೇಯರನ್ನ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ಪ್ರದೋಷ ಕಾಲದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ದತ್ತಾತ್ರೇಯರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯು ಪಿತೃದೋಷದಿಂದ ಬಳಲುತ್ತಿದ್ದರೆ ಅಂತಹ ವ್ಯಕ್ತಿಯು ದತ್ತಾತ್ರೇಯ ಮಂತ್ರಗಳನ್ನು ಪಠಿಸಬಹುದು. ಹೀಗೆ ಮಾಡುವುದರಿಂದ ವ್ಯಕ್ತಿ ಪಿತೃದೋಷದಿಂದ ಮುಕ್ತಿ ಪಡೆಯುತ್ತಾನೆ. ದತ್ತ ಜಯಂತಿ 2024 ದಿನಾಂಕ ಡಿಸೆಂಬರ್ 14ರಂದು ಶನಿವಾರ. ದತ್ತ ಜಯಂತಿ ಆರಂಭವಾಗುವುದು ಶನಿವಾರ ಸಂಜೆ 4:58ರಿಂದ. ದತ್ತ ಜಯಂತಿ ಮುಕ್ತಾಯವಾಗುವ ಸಮಯ ಡಿಸೆಂಬರ್ 15ರಂದು ಮಧ್ಯಾಹ್ನ 2:31ರವರೆಗೆ. ಈ ದಿನ ಮುಂಜಾನೆ ಸ್ನಾನ ಮಾಡಿದ ನಂತರ ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಶುದ್ಧಗೊಳಿಸಬೇಕು. ದತ್ತಾತ್ರೇಯರ ವಿಗ್ರಹ, ಫೋಟೋ ಅಥವಾ ಅವರ ಪಾದಗಳನ್ನು ಸ್ವಚ್ಛವಾದ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ವಿಗ್ರಹವನ್ನು ಪವಿತ್ರ ನೀರಿನಿಂದ ತೊಳೆದು ಅದರ ಮೇಲೆ ಬಿಳಿ ಶ್ರೀಗಂಧದ ತಿಲಕವನ್ನು ಹಾಕಿ ವಿಗ್ರಹಕ್ಕೆ ಹೂಮಾಲೆಗಳು, ಹೂಗಳು ಹಾಕಿ ಲಡ್ಡು ಅಥವಾ ಪೇಡಾಗಳಂತಹ ಸಿಹಿಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ದತ್ತಾತ್ರೇಯ ಜಯಂತಿಯನ್ನು ಕಥೆಯನ್ನು ಓದಬೇಕು. ಈ ದಿನ ಮಾಂಸಾಹಾರ ಅಥವಾ ನಕಾರಾತ್ಮಕ ಆಹಾರವನ್ನು ಸೇವಿಸುವುದು ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ. ಈ ದಿನ ಸಾಧ್ಯವಾದರೆ ಅನ್ನದಾನ ಮಾಡಿ. ಹಾಗೆ ಈ ದಿನ ಗುರು ಚರಿತ್ರೆ ಪಾರಾಯಣವನ್ನು, ಪವಿತ್ರ ಗ್ರಂಥಗಳನ್ನು ಓದುತ್ತಾರೆ ಅಥವಾ ದಿನವಿಡೀ ದತ್ತಾತ್ರೇಯರ ನಾಮಸ್ಮರಣೆ ಮಾಡುತ್ತಾರೆ. ದತ್ತಾತ್ರೇಯ ಮಂತ್ರಗಳು ಹೀಗಿದೆ ನೋಡಿ. ಓಂ ರಾಂ ದತ್ತಾತ್ರೇಯಾಯ ನಮಃ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಓಂ ಹ್ರೀಂ ವಿದ್ಯುತ್ ಜೀವಾಯ ಮಾಣಿಕ್ಯರೂಪಿಣಿ ಸ್ವಾಹ. ಓಂ ದಿಗಂಬರಾಯ ವಿದ್ಮಹೆ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ಪವಿತ್ರ ಹಬ್ಬವಾದ ದತ್ತಾತ್ರೇಯ ಜಯಂತಿಯು ಭಕ್ತರಿಗೆ ಗಮನ ನೀಡುವ ಶಕ್ತಿಯನ್ನು ನೀಡುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ಜನರು ಯಾವಾಗಲೂ ಸಮರ್ಪಣೆ ಮತ್ತು ಬದ್ಧತೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಸರ್ವವ್ಯಾಪಿ ಎಂದು ಕರೆಯಲ್ಪಡುವ ಭಗವಾನ್ ದತ್ತಾತ್ರೇಯನ ಮುಂದೆ ಭಕ್ತರು ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರಿಂದ ಬುದ್ಧಿಶಕ್ತಿಯನ್ನು ಒದಗಿಸುತ್ತಾರೆ. ಅವನು ಅಹಂಕಾರವನ್ನು ತೊಡೆದುಹಾಕಿ ನಿಮ್ಮಲ್ಲಿ ಸಹಾನುಭೂತಿ, ಪ್ರೀತಿ ಮತ್ತು ಪ್ರತಿಯೊಬ್ಬರ ಬಗ್ಗೆ ಕಾಳಜಿಯೊಂದಿಗೆ ವರ್ತಿಸುವ ಗುಣಗಳನ್ನು ಹೇಳಿಕೊಡ್ತಾನೆ. ದತ್ತಾತ್ರೇಯರ ಆರಾಧನೆಯಿಂದ ಜನರು ಭಯದಿಂದ ಮುಕ್ತರಾಗುತ್ತಾರೆ. ಭಗವಾನ್ ದತ್ತಾತ್ರೇಯನು ದುಷ್ಟ ಗ್ರಹಗಳ ಸಮಸ್ಯೆಯನ್ನು ತೊಡೆದುಹಾಕಲು, ಮಾನಸಿಕ ದುಃಖವನ್ನು ತೊಡೆದುಹಾಕಲು ಮತ್ತು ಪೂರ್ವಜರ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತಾರೆ. ದತ್ತಾತ್ರೇಯ ಜಯಂತಿಯಂದು ದೇವರನ್ನು ಪ್ರಸನ್ನಗೊಳಿಸುವುದರಿಂದ ಜೀವನದಲ್ಲಿ ಸನ್ಮಾರ್ಗವನ್ನು ಸಾಧಿಸಲು ಸಹಾಯ ದೊರೆಯುತ್ತದೆ. ಈ ದಿನ ದತ್ತಾತ್ರೇಯರ ಅನುಗ್ರಹ ಮತ್ತು ಪ್ರೀತಿಗಾಗಿ ಮರೆಯದೆ ತ್ರಿಮೂರ್ತಿ ದೀಪವನ್ನು ಬೆಳಗಬೇಕು. ಅಂದರೆ ಒಂದು ದೀಪದಲ್ಲಿ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪವನ್ನು ಬೆಳಗುವುದು, ಅಥವಾ 3 ಮಣ್ಣಿನ ದೀಪಗಳನ್ನು ಇಟ್ಟು 3 ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ 3 ದೀಪಕ್ಕೆ ಇದೇ ರೀತಿ ಬತ್ತಿಗಳನ್ನು ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಬೇಕು. ಈ ದಿನ ಭಕ್ತರಿಗೆ ದೇವಾಲಯಗಳಲ್ಲಿ ಅಗ್ನಿ ಪುರಾಣ ಆಗಿರಬಹುದು, ದತ್ತಾತ್ರೇಯ ಚರಿತ್ರೆ ಆಗಿರಬಹುದು ವಿಶೇಷವಾಗಿ ಹಂಚಬೇಕು. ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ನೀವು ಮಾಡುವಂತಹ ದತ್ತಗುರುಗಳ ಸೇವೆಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಯಾವುದೇ
ಕೋರಿಕೆಗಳು ಎಷ್ಟೇ ಪ್ರಯತ್ನ ಪಟ್ಟರೂ ನೆರವೇರುತ್ತಿಲ್ಲ ಎಂದರೆ ಇದರಿಂದ ನೆರವೇರುತ್ತದೆ. ಈ ದಿನ ಮರ್ಯಾದೆ ಭಿಕ್ಷುಕರಿಗೆ, ನಿರ್ಗತಿಕರಿಗೆ, ಹಸಿದವರಿಗೆ ಕೈಲಾದ ಸಹಾಯವನ್ನ ಮಾಡಿ, ದಾನಗಳನ್ನ ನೀಡಿ, ಜಲದಾನ, ಅನ್ನದಾನವನ್ನ ಮಾಡಿ, ಗುರುಗಳ ಅನುಗ್ರಹದಿಂದ ಇದರಿಂದ ಗುರುಬಲ ಹೆಚ್ಚಾಗುತ್ತೆ. ಸರ್ವ ಕ್ಷೇತ್ರದಲ್ಲೂ ಅಖಂಡ ಜಯ ಪ್ರಾಪ್ತಿಯಾಗುತ್ತೆ. ಈ ದಿನ ಶ್ವಾನಗಳಿಗೆ ಉಗುರು ಬೆಚ್ಚಗೆ ಕಾಯಿಸಿದಂತಹ ಹಾಲನ್ನು ದತ್ತಾತ್ರೇಯ ಸ್ವಾಮಿಗಳ ಹೆಸರನ್ನು ಹೇಳುತ್ತಾ ಆಹಾರವಾಗಿ ನೀಡಬೇಕು. ಮನೆಯ ಸದಸ್ಯರು ತಮ್ಮ ಕೈಯಿಂದ ತಯಾರು ಮಾಡಿದಂತಹ ರೊಟ್ಟಿ ಅಥವಾ ಚಪಾತಿಯನ್ನು ಕೂಡ ಆಹಾರವಾಗಿ ನೀಡಬಹುದು. ಇದರಿಂದ ಕರ್ಮಫಲಗಳ ಭಾರ ಕಡಿಮೆಯಾಗಿ ಕಷ್ಟಗಳು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ದತ್ತಾತ್ರೇಯ ಸ್ವಾಮಿಯನ್ನ ನಂಬುವವರ ಮನೆಗೆ ಕಷ್ಟಗಳು ಕೂಡ ಬರಲು ಹೆದರುತ್ತವಂತೆ. ಕೆಟ್ಟ ಸ್ವಪ್ನಗಳು ಬೀಳುತ್ತಿದ್ದರೆ, ಜೀವನದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಿದ್ದರೆ, ಯಾವುದೇ ಕೆಲಸ ಮಾಡುವ ಮುನ್ನ ಭಯಭೀತಿಗಳು ಹೆಚ್ಚಾಗುತ್ತಿದ್ದರೆ, ಪದೇ ಪದೇ ಕಷ್ಟಗಳು ಬರುತ್ತಿದ್ದರೆ, ಈ ವಿಧವಾಗಿ ಸ್ವಾಮಿ ದತ್ತಾತ್ರೇಯರ ಪೂಜೆಯನ್ನ ಮಾಡಿ, ವಿಶೇಷವಾಗಿ ದತ್ತಾತ್ರೇಯ ಜಯಂತಿಯನ್ನ ಆಚರಿಸಿ. ಮನಸ್ಸಿನ ಭಯಭೀತಿಗಳು ದೂರವಾಗಿ ಇದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ. ಗುರುಬಲದಿಂದ ಸರ್ವ ಯಶಸ್ಸು ನಿಮ್ಮದಾಗುತ್ತದೆ. ಗುರು ದತ್ತಾತ್ರೇಯರ ಅನುಗ್ರಹ ತಮ್ಮೆಲ್ಲರ ಮೇಲೆ ಆಗಲಿ.